ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೈಸೂರು ಸಿಲ್ಕ್ ಸೀರೆ ಮತ್ತು ಕ್ರೇಪ್ ಸೀರೆ ಏನಿದೆ ಅದಕ್ಕೆ ಟ್ರೆಂಡಿಂಗ್ ಡಿಸೈನ್ ನಡೀತಾ ಇದೆ. ಇವಾಗ ಜಡೆ ಡಿಸೈನ್ ಅಂತ ಹೇಳಿ ಟ್ರೆಂಡಿಂಗ್ ಡಿಸೈನ್ ನಡೀತಾ ಇದೆ. ಅದನ್ನು ಯಾವ ಥರ ನಾವು ಕ್ರೋಶ ಯೂಸ್ ಮಾಡಿ ನೋಡಿ, ಕ್ರೋಶ ನಂಬರ್ 12 ಈ ನಂಬರ್ನ ಕ್ರೋಶನ ಯೂಸ್ ಮಾಡಿ ನಾವು ಯಾವ ಥರ ಈ ಜಡೆ ಡಿಸೈನ್ ಬರುತ್ತಲ್ಲ ಅದನ್ನು ಕ್ರಿಯೇಟ್ ಮಾಡೋದಂತ ನೋಡೋಣ. ನೋಡಿ, ಮೊದಲಿಗೆ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ನೋಡಿ ಈ ಥರ ಗ್ಯಾಪ್ ಕೊಟ್ಟಿರ್ತಾರಲ್ವ, ಪ್ರತಿಯೊಂದು ಮೈಸೂರು ಸಿಲ್ಕ್ ಸೀರೆಯಲ್ಲೂ ಕೂಡ ಇದೇ ಥರ ಗ್ಯಾಪ್ ಕೊಟ್ಟಿರ್ತಾರೆ. ಇದಕ್ಕೆ ಫ್ರಂಟು ಏನು ಸೀರೆದು ಏನು ಫ್ರಂಟ್ ಬ್ಯಾಕ್ ಎರಡೂ ಇರುತ್ತೆ, ಎರಡೂ ಕಡೆಯೂ ಕೂಡ ನಮಗೆ ಈ ಥರ ನೋಡಿ, ಇದು ಫ್ರಂಟು ಇದೆ, ಇದು ಬ್ಯಾಕ್ ಇದೆ, ಎರಡು ಕಡೆಯೂ ಕೂಡ ಈ ಥರ ಗ್ಯಾಪ್ ಕೊಟ್ಟಿರೋದು ಕಾಣಿಸುತ್ತೆ. ನಾವು ಯಾವ ಕಡೆ ಫ್ರಂಟ್ ಇರುತ್ತೆ ಅದನ್ನು ನೀಟಾಗಿ ನಮ್ಮ ಕಡೆ ಇಟ್ಕೊಂಡು ಈ ಒಳಗಡೆ ಏನು ನೋಡಿ, ಈ ಲೇಯರ್ಸ್ ಏನು ಕಾಣಿಸ್ತಾ ಇದೆ ನಿಮಗೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಲೇಯರ್ಸ್ನ ನಾವು ನೀಟಾಗಿ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಜಡೆ ಡಿಸೈನ್ನ ಹಾಕ್ಬೇಕಂತಂದರೆ ಮೊದಲಿಗೆ ನಾವು ಈ ಥರ ಒಳಗಡೆ ಥ್ರೆಡ್ ಏನಿದೆ ಇದನ್ನು ನೀಟಾಗಿ ಟ್ರಿಮ್ ಮಾಡಿ ಎಲ್ಲನೂ ಕೂಡ ರಿಮೂವ್ ಮಾಡಬೇಕಾಗುತ್ತೆ. ಸೀರೆ ಫುಲ್ ಕೂಡ ಇದೇ ಥರ ನಾವು ಕಟ್ ಮಾಡಿ ರಿಮೂವ್ ಮಾಡಬೇಕು. ನೋಡಿ, ಇದು ಸೀರೆ ಸೆರಗಿನ ಕಡೆ ಇದೆ ನೋಡಿ, ನಾವು ಸೀರೆ ಉಡ್ತೀವಲ್ಲ ಆ ಕಡೆಯೂ ಕೂಡ ಇದೇ ಥರ ಇರುತ್ತೆ. ನಾವು ಸೆರಗಾಗ್ತೀವಲ್ಲ ಆ ಸೈಡ್ ಮಾತ್ರ ನಾವು ಡಿಸೈನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ನಿಮಗೆ ಈ ಥ್ರೆಡ್ನ ಯಾವ ಥರ ಟ್ರಿಮ್ ಮಾಡಬೇಕನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ನೀಟಾಗಿ ಮೊದಲು ಕೇರ್ಫುಲ್ಲಾಗಿ ಈ ಥ್ರೆಡ್ಗಳನ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಈ ಥ್ರೆಡ್ ಬಿಟ್ಟು ಬೇರೆ ಥ್ರೆಡ್ನ ನಾವು ರಿಮೂವ್ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ? ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ, ನೀಟಾಗಿ ಈ ಥರ ನಾವು ಎಲ್ಲ ಸೀರೆಯಲ್ಲಿ ಎಲ್ಲಿ ಎಂಡ್ ಮತ್ತು ಸ್ಟಾರ್ಟಿಂಗಿಂದ ಏನಿರುತ್ತೆ ಈ ಥ್ರೆಡ್ಡು ಎಲ್ಲ ಥ್ರೆಡ್ನೂ ಕೂಡ ನಾವು ನೀಟಾಗಿ ಟ್ರಿಮ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಧಾನಕ್ಕೆ ಈ ಥರ ಟ್ರಿಮ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ನೋಡಿ, ಇವಾಗ ಇದು ಬಿಡಿ ಬಿಡಿ ಆಗುತ್ತೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ನಾವು ಒಳಗಡೆ ಇನ್ನೊಂದು ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿದಾಗ ಈ ಥ್ರೆಡ್ಗಳೆಲ್ಲ ನೀಟಾಗಿ ನಮಗೆ ಬಿಡಿ ಬಿಡಿಯಾಗಿ ಸಿಗುತ್ತೆ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೀರೆ ಫುಲ್ ನಾವು ಈ ಥರ ದಾರಾನ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಮೊದಲಿಗೆ ನಾವು ಇಲ್ಲಿ ಈ ದಾರಾನ ಕಟ್ ಮಾಡಾದಮೇಲೆ ನೋಡಿ, ಮತ್ತೆ ಇದೇ ದಾರಾನ ಕೈಯಲ್ಲಿಟ್ಕೊಂಡು ಈ ಥರ ಎಳೆದು ಕೂಡ ನಾವು ರಿಮೂವ್ ಮಾಡ್ಬೋದು. ನಿಮಗೆ ಕಾಣಿಸ್ತಾ ಇದೆ ನೋಡಿ. ನೋಡಿ, ಇಲ್ಲಿ ಈ ಥರ ನಿಧಾನಕ್ಕೆ ಥ್ರೆಡ್ನ ಎಳೆದ್ರೆ ಅದು ಸೀರೆ ಫುಲ್ ಏನು ಸ್ಟಿಚ್ ಆಗಿರುತ್ತೆ ಅದು ಕೂಡ ನೀಟಾಗಿ ನಮ್ಮ ಕೈಗೆ ಬರುತ್ತೆ. ಒಂದೆರಡು ಕಡೆ ನಾವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಫುಲ್ ಲೆಂತ್ ಥ್ರೆಡ್ ನಮ್ಮ ಕೈಗೆ ಸಿಗುತ್ತೆ. ನೋಡಿ, ಇದನ್ನು ಯಾವುದೇ ಥ್ರೆಡ್ ಯೂಸ್ ಮಾಡಿ ನಾವು ಡಿಸೈನ್ ಮಾಡ್ತಾ ಇಲ್ಲ. ಇಲ್ಲೇನು ಥ್ರೆಡ್ ಇದೆ ಆಲ್ರೆಡಿ ಇದೇ ಥ್ರೆಡ್ಡಿಂದ ನಾವು ಡಿಸೈನ್ ಮಾಡ್ತಾ ಇರೋದ್ರಿಂದ ಕೇರ್ಫುಲ್ಲಾಗಿ ನಾವು ಈ ಥ್ರೆಡ್ನ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನೋಡಿ, ಈ ಥ್ರೆಡ್ ಬಿಟ್ಟು ನಾವು ಈ ಥ್ರೆಡ್ಗೆ ಏನಾದರೂ ಮಿಸ್ಸಾಗಿ ಕಟ್ ಮಾಡಿದ್ರೆ ನಮಗೆ ಅಲ್ಲಿ ಜಡೆ ಡಿಸೈನ್ ಹಾಕುವಾಗ ಅದು ಈ ಥರ ಎದ್ಕೊಂಡಿರೋ ಥರ ಕಾಣಿಸುತ್ತೆ. ಥ್ರೆಡ್ಡೆಲ್ಲ ಮೇಲ್ಗಡೆ ಬಂದಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಕೇರ್ಫುಲ್ಲಾಗಿ ಈ ಥ್ರೆಡ್ನ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಈ ಥರ ನೀಟಾಗಿ ರಿಮೂವ್ ಮಾಡಬೇಕಾಗತ್ತೆ. ಮೊದಲಿಗೆ ನೋಡಿ, ನಾನು ಯಾವ ಮೆಥಡ್ ಯೂಸ್ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ ಥ್ರೆಡ್ನೆಲ್ಲ ಅದೇ ಮೆಥಡ್ ಯೂಸ್ ಮಾಡಿ ರಿಮೂವ್ ಮಾಡಿ. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲೆಲ್ಲೂ ಕೂಡ ಮಿಡಲಲ್ಲಿ ಸಿಗುತ್ತಲ್ಲ ಥ್ರೆಡ್ಡು ಮಧ್ಯದಲ್ಲಿ, ಆ ಥ್ರೆಡ್ಡು ನಮಗೆ ಇವಾಗ ಕಾಣಿಸ್ತಾ ಇಲ್ಲ. ನಾನು ಸೀರೆ ಪೂರ್ತಿ ಇದೇ ಥರ ನಾನು ಎಲ್ಲ ಥ್ರೆಡ್ನೂ ಕೂಡ ರಿಮೂವ್ ಮಾಡ್ಕೊಳ್ತೀನಿ. ಮೊದಲಿಗೆ ಥ್ರೆಡ್ಡೆಲ್ಲ ರಿಮೂವ್ ಮಾಡಾದಮೇಲೆ ಈ ಥರ ಸೀರೆ ಇಟ್ಕೋಬೇಕು. ನಾವು ಈ ಥರ ಸೀರೆ ಇಟ್ಕೊಂಡು ನೋಡಿ, ಸ್ವಲ್ಪನೇ ಥ್ರೆಡ್ ತಗೋಬೇಕು, ಜಾಸ್ತಿ ಥ್ರೆಡ್ ತಗೊಳಕ್ಕೆ ಹೋಗಬಾರ್ದು, ಸೀರೆ ಲೆಂತು ಕಡಿಮೆ ಆಗುತ್ತೆ. ನೋಡಿ, ಈ ಥರ ಮೊದಲಿಗೆ ನಾನು ಯಾವ ಥರ ಥ್ರೆಡ್ ತಗೊಂಡೆ ನೋಡಿ, ನಾನು ಇನ್ನೊಂದು ಸಾರಿ ನಿಮ್ಗೆ ತೋರಿಸ್ಕೊಡ್ತೀನಿ. ಏನು ಈ ಥರ ನಾವು ಟೈಟಾಗಿ ಇಟ್ಕೊಂಡಿರ್ತೀವಿ, ಈ ಥ್ರೆಡ್ ಮೇಲೆ ಸ್ವಲ್ಪ ಥ್ರೆಡ್ನ ನಾವು ಈ ಥರ ಪಾರ್ಟಿಷನ್ ಮಾಡ್ಕೋಬೇಕಾಗುತ್ತೆ.
ಪಾರ್ಟಿಷನ್ ಮಾಡಿಕೊಂಡು ಆ ಥ್ರೆಡ್ ಒಳಗೆ ಕ್ರೋಶ ನೀಡಲ್ ಹಾಕಿ ಈ ಥರ ನಾವು ಟ್ವಿಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, 1 ಅಥವಾ 2 ಜಡೆ ಹಾಕೋ ತನಕ ಅದು ನಮಗೆ ಕಷ್ಟ ಅನ್ನಿಸ್ಬೋದು, ಆಮೇಲೆ ಅದೇನು ಕಷ್ಟ ಅನಿಸೋದಿಲ್ಲ. ನೋಡಿ, ಆಮೇಲೆ ನಾವು ಮತ್ತೆ ಇನ್ನೊಂದು ಪಾರ್ಟಿಷನ್ ಮಾಡಿಕೊಂಡು ನೋಡಿ, ಜಾಸ್ತಿ ಥ್ರೆಡ್ ತಗೊಳಕ್ಕೆ ಹೋಗಬೇಡಿ, ಕಡಿಮೆನೇ ತಗೋಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಥ್ರೆಡ್ ತಗೊಂಡು ನಾನಿಲ್ಲಿ ಯಾವ ಥರ ಇಟ್ಕೊಳ್ತಾ ಇದ್ದೀನಿ ಅದೇ ಥರ ಇಟ್ಕೊಂಡು ನಾವಿವಾಗ ಹೊರಗಡೆಗೆ ಥ್ರೆಡ್ ತೆಗಿಬೇಕಾಗುತ್ತೆ. ನೋಡಿ, ಇವಾಗ ಒಂದು ಜಡೆ ಆಗಿದೆ. ನೋಡಿ, ಮತ್ತೆ ನಾನು ಇನ್ನೊಂದು ಸ್ವಲ್ಪ ಪಾರ್ಟೇಷನ್ ಮಾಡ್ಕೊಳ್ತೀನಿ ಥ್ರೆಡ್ನ. ನೋಡಿ, ಆ ಥ್ರೆಡ್ ತೆಗೆದು ಮತ್ತೆ ಲಾಕ್ ಹಾಕಿರೋ ಥ್ರೆಡ್ ಒಳಗಡೆ ತೂರಿಸ್ಕೋಬೇಕಾಗುತ್ತೆ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ನಾನು ಇಲ್ಲಿ ಸ್ವಲ್ಪನೇ ತಗೊಳ್ತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ನೋಡಿ, ಈ ಥರ ಜಡೆ ಡಿಸೈನು ನಮಗೆ ನೀಟಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ಬೇಕು ಅಂತಂದರೆ ಈ ಥರ ಒಂದು ಬೀಡ್ಸ್ ಬರುತ್ತಲ್ಲ, ರೌಂಡ್ ಬೀಡ್ಸು, ಅಥವಾ ನಮ್ಗೆ ಯಾವ ಡಿಸೈನ್ ಬೀಡ್ಸ್ ಇಷ್ಟ ಆಗುತ್ತೆ ಆ ಥರ ಡಿಸೈನ್ ಬೀಡ್ಸ್ನ ನಾವು ಹಾಕೋಬೋದು. ನಾನು ಇಲ್ಲಿ ನಿಮಗೆ ಇಲ್ಲಿ ಒಂದು ಬೀಡನ್ನ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ನಾವು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ಕ್ರೋಶ ರಿಮೂವ್ ಮಾಡೋಕ್ಕಿಂತ ಮೊದಲು ಈ ಥರ ಥ್ರೆಡ್ನ ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ಥ್ರೆಡ್ ಏನಿದೆ ಇದನ್ನು ನೀಟಾಗಿ ಇದ್ರೊಳಗೆ ಬಿಡಿ. ಇದ್ರೊಳಗೆ ಬಿಟ್ಟಾದಮೇಲೆ ನೋಡಿ, ನಾರ್ಮಲ್ಲಾಗಿ ಮತ್ತೆ ಥ್ರೆಡ್ ಮೇಲೆ ಕ್ರೋಶ ಹಾಕಿ ನೋಡಿ. ಇವಾಗ ನಾನು ತೋರಿಸ್ಕೊಡ್ತೀನಿ. ಮತ್ತೆ ನಾವು ಸೇಮ್ ಮೆಥಡ್, ಸ್ವಲ್ಪ ಥ್ರೆಡ್ ತಗೊಳ್ಳೋಣ. ನೋಡಿ, ನೀಟಾಗಿ ಇಟ್ಕೊಂಡು ಈ ಥರ ಲಾಕ್ ಮಾಡೋಣ. ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಮತ್ತೆ ನಾವಿಲ್ಲಿ ಸ್ವಲ್ಪ ಥ್ರೆಡ್ ತಗೊಳ್ಳೋಣ. ಮತ್ತು ಇಲ್ಲಿ ಸಿಂಪಲ್ಲಾಗಿ ಲಾಕ್ ಮಾಡೋಣ. ನೋಡಿ, ಇಲ್ಲಿ ಲಾಕ್ ಆಯಿತು. ಇದು ನೋಡಿ, ಜಡೆ ಡಿಸೈನು ಕೂಡ ನಮಗೆ ನೀವು ನೋಡ್ತಾ ಇರ್ಬೋದು, ನೀಟಾಗಿ ಜಡೆ ಡಿಸೈನು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಮೆಸ್ಸಿ ಥರ ಕಾಣಿಸ್ಬೋದು ನಿಮಗೆ. ಇಲ್ಲಿ ಡಿಸೈನ್ ಆಗಿದೆ, ಆದರೆ ಇದು ಸೀರೆ ತುಂಬ ಹಳೆ ಸೀರೆ, 30 ವರ್ಷದ ಸೀರೆ ಆಗಿರೋದ್ರಿಂದ ಈ ಬಾರ್ಡರ್ ಲೇಯರ್ಗಳು ಏನಿದೆ ಇದೆಲ್ಲ ಸ್ವಲ್ಪ ಎದ್ದು ಬಿಟ್ಟಿದೆ. ಅದೇ ಈ ಕಡೆ ನೋಡಿ ನೀಟಾಗಿ ನಮಗೆ ಜಡೆ ಡಿಸೈನ್ ಕಾಣಿಸ್ತಾ ಇದೆ. ನೋಡಿ, ಇವಾಗ ನಾನು ಮತ್ತೆ ಅದೇ ಮೆಥಡನ್ನು ಯೂಸ್ ಮಾಡಿ ನಾವು ಫಸ್ಟ್ ಏನು ಸ್ಟಾರ್ಟ್ ಮಾಡಿದ್ವಿ ಅದೇ ಮೆಥಡನ್ನು ಇವಾಗ ನಾವು ಯೂಸ್ ಮಾಡಿ ಲಾಕ್ ಮಾಡೋಣ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ, ಈ ಥರ ನಾವು ಫುಲ್ ಸೀರೆಗೆ ಹಾಕೋಣ. ಇವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಹಾಕಬೇಕಾಗುತ್ತೆ. ಸ್ವಲ್ಪನೇ ಥ್ರೆಡ್ ತೆಗೆದು ಇವಾಗ ನಾವು ಹಾಕಬೇಕಾಗುತ್ತೆ. ನೋಡಿ, ಒಂದು ಲಾಕ್ ಆಯಿತು. ಮತ್ತು ಸ್ವಲ್ಪನೇ ಥ್ರೆಡ್ ತೆಗೆದು ನೋಡಿ ಈ ಥರ ಏನು ಬರುತ್ತೆ ಇದನ್ನೆಲ್ಲ ನೀಟಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಆಯಿತು. ಮತ್ತು ನೋಡಿ, ನೋಡಿ ಈ ಥರ ನಾವು ಹಾಕಬೇಕಾಗುತ್ತೆ. ನೋಡಿ, ನಾನು ಇವಾಗ ಸೀರೆ ಫುಲ್ಲು ಇದೇ ಥರ ಸಿಂಪಲ್ಲಾಗಿ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಕಾಣಿಸ್ಬೋದು, ತುಂಬ ಈಸಿ ಇದೆ ಇದು. ಒಂದು 20 ಮಿನಿಟ್ಸಲ್ಲಿ ಹಾಕ್ಕೊಡ್ಬೋದು. ಬಿಗಿನರ್ಸ್ಗೆ ಸ್ವಲ್ಪ
ಟಫ್ ಅನ್ನಿಸ್ಬಹುದು. ಅಂದರೆ ಅದು ಟ್ರಿಕ್ ನಾವು ತಿಳ್ಕೊಳ್ಳೋ ತನಕ, ಸ್ಟಾರ್ಟಿಂಗಲ್ಲಿ ಒಂದು 3-4 ಚೈನ್ ಹಾಕೋ ತನಕ, ಲಾಕ್ ಮಾಡೋ ತನಕ ಅಷ್ಟೇ, ಆಯಿತಾ. ಅವರು ಕೂಡ ಏನಿಲ್ಲ, ಆರಾಮಾಗಿ ನಾವು ಹಾಕ್ಬೋದು. ಇಲ್ಲೇನೂ ಇಲ್ಲ ನೋಡಿ, ಇಲ್ಲೇನು ನಾವು ಲಾಕ್ ಮಾಡಿ ಥ್ರೆಡ್ ತೆಗೆದಿದ್ದೀವಿ, ಅದ್ರ ಮೇಲೆ ಒಂದೊಂದು ಲಾಕ್ ಹಾಕ್ಕೊಂಡು ಹೋಗೋದು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇವಾಗ ನಾವು ಮೆಜರ್ಮೆಂಟಿಗೆ ತಕ್ಕಂಗೆ ಇನ್ನೊಂದು ಬೀಡನ್ನ ನಾವು ಇಲ್ಲಿ ಹಾಕೋಣ. ನೋಡಿ, ಈ ಥರ ಬೀಡ್ ಹಾಕೋದನ್ನು ನಾನು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಈ ಥ್ರೆಡ್ ಒಳಗಡೆ ತೂರಿಸ್ಬಿಡಿ. ತೂರಿಸಾದ್ಮೇಲೆ ಕ್ರೋಶದಲ್ಲಿ ನೀಟಾಗಿ ಥ್ರೆಡ್ನ ನಾವು ಸೆಟ್ ಮಾಡ್ಕೊಳ್ಳೋಣ. ನಿಮಗೆ ಕಾಣಿಸ್ಬೋದು, ನಾನಿವಾಗ ಮತ್ತೊಂದು ಥ್ರೆಡ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಮತ್ತು ನಾವಿವಾಗ ನೋಡಿ ಜಸ್ಟ್ ಒಂದು ಲಾಕ್ ಅಷ್ಟೆ, ಕಾಣಿಸ್ತಾ ಇರ್ಬೋದು. ಈ ಥರ ಥ್ರೆಡ್ ತಗೊಳ್ಳಿ, ಸ್ವಲ್ಪ ಸ್ವಲ್ಪನೇ, ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ನಾನು ಲಾಸ್ಟ್ ಹೇಳ್ದಾಗೆ ಸೀರೆ ಸಿಕ್ಕದಂಗೆ ಕಾಣಿಸುತ್ತೆ. ಸ್ವಲ್ಪ ಥ್ರೆಡ್ ತಗೊಂಡು ಈ ಥರ ಲಾಕ್ ಮಾಡ್ತಾ ನಾವು ಹೋಗೋದು. ಜಾಸ್ತಿನೇ ಥ್ರೆಡ್ ಬೇಡ, ಸ್ವಲ್ಪ ಸ್ವಲ್ಪನೇ ತಗೋಬೇಕು ಈ ಡಿಸೈನಲ್ಲಿ ನೋಡಿ. ನೋಡಿ, ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನಾನು ನಿಮಗೆ. ನೋಡಿ, ಕಾಣಿಸ್ತಾ ಇರ್ಬೋದು ಇವಾಗ ನೀಟಾಗಿ. ನೋಡಿ, ಸೇಮ್ ಮೆಥಡ್ನ ನಾವು ಸೀರೆ ಫುಲ್ಲು ಇವಾಗ ಹಾಕೋಣ. ನೋಡಿ, ನಾನು ಇವಾಗ ಆಲ್ರೆಡಿ 2 ಬೀಡನ್ನ ಇನ್ಸರ್ಟ್ ಮಾಡಿ ನಾನು ಫುಲ್ ಅರ್ಧ ಫಿನಿಷ್ ಮಾಡಿದ್ದೀನಿ. ನೋಡಿ, ನಿಮಗೆ ನೀಟಾಗಿ ಕಾಣಿಸ್ತಾ ಇರ್ಬೋದು. ನಾನು ಇವಾಗ ಫುಲ್ ಸೀರೆಗೆ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ನೀಟಾಗಿ ನಾನು ಹಾಕಿದ್ದೀನಿ ಅಂತ ನೋಡ್ಬೋದು. ನಾವು ಮೆಜರ್ಮೆಂಟಿಗೆ ತಕ್ಕ ಹಾಗೆ ನಾವು ರೌಂಡ್ ಬೀಡ್ಸ್ನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿವಾಗ ಒಂದು 20% ಅಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ನೋಡಿ ಈ ಥರ ನಾವು ಸೀರೆ ಫುಲ್ಲು ಇವಾಗ ಡಿಸೈನ್ ಮಾಡೋಣ. ಈ ಕ್ರೋಶ ಮೇಲೆ ನಾವು ಏನು ಥ್ರೆಡ್ ತೆಗಿತೀವಿ, ಇದು ತೆಗೆದ ಮೇಲೆ ಏನು ಮಾಡಿ ನೀಟಾಗಿ ನೋಡಿ ಇದನ್ನು ಈ ಥರ ಇಟ್ಕೊಬಿಡಿ. ಆವಾಗ ನಾವು ಈ ಫಸ್ಟ್ ಕ್ರೋಶ ಥ್ರೆಡ್ ಒಳಗಡೆಯಿಂದ ನೆಕ್ಸ್ಟ್ ಕ್ರೋಶ ಥ್ರೆಡ್ಡಲ್ಲಿ ಏನು ಥ್ರೆಡ್ ತೆಗೆದಿದ್ವಿ ಅದನ್ನು ತೆಗಿಯೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಮೆಥಡ್ನ ನಾವು ಯೂಸ್ ಮಾಡಿದ್ರೆ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 1-2 ಥ್ರೆಡ್ ಉಳ್ಕೋಬೋದು, ಅದನ್ನು ಕೂಡ ನಾವು ನೀಟಾಗಿ ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಥ್ರೆಡ್ ತಗೊಂಡು ನಾವು ಈ ಥರ ಲಾಕ್ ಮಾಡಬೇಕು. ಆವಾಗ ಅದು ನೀಟಾಗಿ ಜಡೆ ಆಕಾರಕ್ಕೆ ಅದು ಬರುತ್ತೆ. ಅದನ್ನೇ ನಾವು ಜಡೆ ಡಿಸೈನ್ ಅಂತ ಕರೆಯೋದು. ನೋಡಿ, ಜಸ್ಟ್ ಒಂದು ಲಾಕ್ ಹಾಕೋದು ಅಷ್ಟೇ. ನೋಡಿ, ನಿಮಗೆ ಇವಾಗ ನಾನು ಮತ್ತೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಕಾಣಿಸ್ತಾ ಇರ್ಬೋದು. ಈ ಸೀರೆಯಲ್ಲಿ ಯಾಕೆ ಈ ಥರ ಥ್ರೆಡ್ಡೆಲ್ಲ ಮೇಲ್ಗಡೆ ಬಂದಿದೆ ಅಂದರೆ ಸ್ವಲ್ಪ ಇದು ಹಳೆ ಸೀರೆ ಇದೆ, ಅದಕ್ಕೋಸ್ಕರ ಈ ಥರ ಥ್ರೆಡ್ಡು ಮೇಲೆ ಬಂದಿದೆ. ನಾವು ಹೊಸ ಮೈಸೂರು ಸಿಲ್ಕ್ ಸೀರೆಗೆ ಹಾಕಿದ್ರೆ ಅದು ಯಾವ ಥ್ರೆಡ್ಡು ಕೂಡ ನೋಡಿ ಈ ಥರ ಮೇಲೆ ಬರೋದಾಗಲಿ ಸಿಕ್ ಥರ ಕಾಣಿಸೋದಾಗಲಿ ಆಗೋದಿಲ್ಲ. ಇದು ಸ್ವಲ್ಪ ಹಳೆ ಸೀರೆ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ನೋಡಿ, ಇವಾಗ ನಾನು ಮತ್ತೆ ಇನ್ನೊಂದು ಬೀಡನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡಬೇಕಾದ್ರೆ ನಾನು ಫಸ್ಟೇ ಹೇಳಿದ್ದೀನಿ, ಈ ಥರ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ನೋಡಿ ಬೀಡನ್ನ ನೀಟಾಗಿ ಇವಾಗ ಇಲ್ಲಿಗೆ ನಾವು ಸೆಟ್ ಮಾಡೋಣ.
ಬೀಡ್ ಸೆಟ್ ಮಾಡೋದು ಕೂಡ ತುಂಬ ಈಸಿ. ಥ್ರೆಡ್ ಒಳಗೆ ಬೀಡ್ ಬಿಡೋದು ಅಷ್ಟು, ಬೀಡನ್ನ ಹಾಕೋದು ಅಷ್ಟೇ. ನೋಡಿ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ ತಗೊಳ್ಳೋದು, ಮತ್ತು ಇಲ್ಲಿ ನೀಟಾಗಿ ಇಟ್ಕೊಂಡು ಲಾಕ್ ಮಾಡೋದು. ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ಮತ್ತು ಸ್ವಲ್ಪ ಥ್ರೆಡ್ ತಗೊಳ್ಳೋದು, ಮತ್ತು ಲಾಕ್ ಮಾಡೋದು. ಬೇಕು ಅಂತಂದರೆ ನಾವು ಇಲ್ಲೇನು ರೌಂಡ್ ಬೀಡ್ಸ್ನ ನಾವು ಆ್ಯಡ್ ಮಾಡಿದ್ದೀವಿ, ಈ ಜಾಗಕ್ಕೆ ನಾವು ಕ್ರಿಸ್ಟಲ್ ಬೀಡ್ಸ್ ಬರುತ್ತಲ್ಲ ಅದನ್ನು ಕೂಡ ನಾವು ಹಾಕೋಬೋದು. ಯಾವ ಕಲರ್ ಹಾಕೋಬೋದು ಅಂತಂದರೆ ನೋಡಿ, ಇದು ಕಾಂಟ್ರಾಸ್ಟ್ ಕಲರ್ ಸೀರೆ ಇದೆ. ಇಲ್ಲೇನು ಸೀರೆ, ಇದು ಸೀರೆ ಏನು ಫುಲ್ ಕಲರ್ ಸೀರೆ ಈ ಕಲರ್ ಆಗಿರೋದ್ರಿಂದ ಈ ಕಲರ್ ಕಾಂಟ್ರಾಸ್ಟ್ ಕಲರ್ ಕ್ರಿಸ್ಟಲ್ ಬೀಡ್ನು ಕೂಡ ನಾವು ಇಲ್ಲಿ ಹಾಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಕಾಂಟ್ರಾಸ್ಟ್ ಕಲರ್ ಸೀರೆ ಸಿಕ್ಕಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಈ ಕಲರ್ಗೆ ಇದು ನೋಡಿ ಕಾಫಿ ಕಲರ್ ಇದೆ, ಇದು ರಾಮ ಗ್ರೀನ್ ಕಲರ್ ಇದೆ. ಈ ಕಾಫಿ ಕಲರ್ ಮೇಲೆ ರಾಮ ಗ್ರೀನ್ ಕಲರು ಕ್ರಿಸ್ಟಲ್ ಸ್ಟೋನ್ ಬಿದ್ದಾಗ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ನಮಗೆ ಕಾಣುತ್ತೆ. ನನಗೆ ಆ ಕಲರ್ ಬೀಡ್ಸ್ ಅವೈಲೇಬಲ್ ಇರಲಿಲ್ಲ, ಅದಕ್ಕೆ ನಾನು ಇವಾಗ ಜಾಸ್ತಿ ಎಲ್ಲರೂ ಯಾವ ಥರ ರಿಂಗ್ ಬೀಡ್ಸ್ನ ಹಾಕಿ ಲಾಕ್ ಮಾಡ್ತಾರೆ ಅದೇ ಥರ ನಾನು ನಿಮಗೆ ರಿಂಗ್ ಬೀಡ್ಸ್ ಹಾಕಿ ಲಾಕ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿ ಇದೇ ಥರ ನಾವು ಕಂಟಿನ್ಯೂ ಮಾಡಿಕೊಂಡು ಫುಲ್ ಸೀರೆಗೆ ನಾವು ಕಂಪ್ಲೀಟ್ ಮಾಡೋಣ. ನೋಡಿ ನಾನು ಸೀರೆ 90 ಭಾಗದಷ್ಟು ಇವಾಗ ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಈ ಕೊನೆ ಭಾಗ ಏನು ಬರುತ್ತೆ, ಕೊನೆಯಲ್ಲಿ ನಾವು ಯಾವ ಥರ ಲಾಕ್ ಮಾಡಬೇಕು ಅಂತ ನೋಡೋಣ. ಇವಾಗ ಮೊದಲು ಏನು ಅಲ್ಲಿ ಲಾಕ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಡೈರೆಕ್ಟು ನಾವು ಒಂದೊಂದು ಚೈನ್ ಹಾಕೋ ರೀತಿ ನಾವು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಕೊನೆಯಲ್ಲಿ ಯಾವ ಥರ ನಾವು ಅದನ್ನು ಕಟ್ಟಬೇಕಾಗುತ್ತೆ ದಾರದಿಂದ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಕೊನೆ ತನಕನೂ ಕೂಡ ನಾವು ಇದೇ ಥರ ಲಾಕ್ ಮಾಡಿಕೊಂಡು ಸೀರೆ ಪೂರ್ತಿ ಡಿಸೈನ್ನ ಮೊದಲಿಗೆ ಕಂಪ್ಲೀಟ್ ಮಾಡ್ಕೊಬಿಡೋಣ. ನೋಡಿ ಈ ಥರ ಸೀರೆ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮೊದಲಿಗೆ. ನಿಮಗೆ ಕಾಣಿಸ್ತಾ ಇರ್ಬೋದು, ತುಂಬ ಈಸಿ ಇದೆ ಇದು, ಆರಾಮಾಗಿ ನಾವು ಮಾಡ್ಕೋಬೋದು ಮನೆಯಲ್ಲೇ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಹಳೆ ಸೀರೆ ಆಗಿರೋದ್ರಿಂದ ಈ ಬಾರ್ಡರ್ ಏನಿದೆ ಇದು ಸ್ವಲ್ಪ ಸಿಕ್ ಆಗೋಗಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಏನಿಲ್ಲ, ನೀಟಾಗಿ ಅದು ಎಷ್ಟೇ ಸಿಕ್ಕಾಗಿದ್ರೂ ಪರವಾಗಿಲ್ಲ, ನೀಟಾಗಿ ಈ ಥರ ಎಳ್ದಿಟ್ಕೊಂಡಾಗ ಅದು ನೀಟಾಗಿ ನಮಗೆ ಕಾಣಿಸುತ್ತೆ, ಕೈಗೆ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ಎಳ್ದಿಡ್ಕೊಂಡು ಥ್ರೆಡ್ ತಗೊಂಡು ಅದನ್ನು ಲಾಕ್ ಮಾಡ್ತಾ ಹೋಗೋಣ. ನೋಡಿ ಸಿಂಪಲ್ಲು. ನೋಡಿ ಇನ್ನೊಂದೆರಡು ಲಾಕ್ ಮಾಡಿದ್ರೆ ಪೂರ್ತಿ ಸೀರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ ಈ ಲಾಕ್ ಆದಮೇಲೆ ಇನ್ನೊಂದು ಲಾಕಿಗೆ ಸೀರೆ ಡಿಸೈನ್ ಫುಲ್ ಕಂಪ್ಲೀಟ್ ಆಗೋಗುತ್ತೆ. ನೋಡಿ ಮತ್ತು ಸ್ವಲ್ಪ ದಾರ ತಗೊಂಡು ಲಾಕ್ ಮಾಡೋಣ. ದಯವಿಟ್ಟು 1-2 ದಾರನ ಬಿಟ್ಟರೆ ಮತ್ತೆ ಹಿಂದೆಯಿಂದ ಹೋಗಿ ಅದನ್ನು ಅಲ್ಲಿಗೆ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಟ್ಟು ಮುಂದೆ ಡಿಸೈನ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇದು ಕೊನೆ ಲಾಕು. ಈ ಕೊನೆ ಲಾಕ್ ಈ ಥರ ಬಂದಾಗ ಏನು ಮಾಡಬೇಕು, ನಾವು ಈ ಎಂಡ್ ಏನಿರುತ್ತೆ ಈ ಥ್ರೆಡ್ದು ಅದನ್ನು ನೀಟಾಗಿ ಈ ಥರ ಬೆರಳಲ್ಲಿ ಲಾಕ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ನೀಟಾಗಿ ಕ್ರೋಶನ ರಿಮೂವ್ ಮಾಡೋಣ. ರಿಮೂವ್ ಮಾಡಾದ್ಮೇಲೆ ಏನು ಮಾಡಬೇಕು, ಇದು ಹೀಗೆ ಬಿಟ್ಟರೆ ಎಲ್ಲನೂ ಕೂಡ ಮತ್ತೆ ಬಿಚ್ಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ನೋಡಿ ಈ ಥರ ಡಿಸೈನ್ ಏನಿದೆ ಇದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂತಂದರೆ ಇದನ್ನು ನೀಟಾಗಿ ಈ ಥರ ಹಿಡ್ಕೊಂಡು ನೋಡಿ ನಾನು ಸೂಜಿಗೆ ನಾರ್ಮಲ್ ಕಾಟನ್ ಥ್ರೆಡ್ ಬರುತ್ತಲ್ಲ ಬಟ್ಟೆ ಹೊಲಿಯೋದು ಅದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಎರಡು ಎಳೆ ರೀತಿ 4 ಎಳೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ನಾವು ಲಾಕ್ ಮಾಡೋಣ. ನೋಡಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಸೂಜಿ ತಗೊಂಡಿದ್ದೀನಿ, ನೀವು ಸ್ವಲ್ಪ ಸಣ್ಣ ಸೈಜ್ ಸೂಜಿ ತಗೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೋಡಿ ಇಲ್ಲಿ ನಾನು ಯಾವ ಥರ ಇಲ್ಲಿ ಗಂಟು ಹಾಕ್ತಾಯಿದ್ದೀನಿ ಇದೇ ಥರ ನಾವು ನೀಟಾಗಿ ಕೊನೆಯಲ್ಲಿ ಕಾಟನ್ ಥ್ರೆಡ್ಡಿಂದ ಗಂಟು ಹಾಕೋಬೇಕಾಗತ್ತೆ. ನೋಡಿ ನಾನಿವಾಗ ಒಂದು 4 ಗಂಟು ಹಾಕ್ತೀನಿ ಸಾಕು. ನೋಡಿ ಈ ಥರ ಗಂಟು ಹಾಕ್ಕೊಂಡು ಮಿಕ್ಕದ್ದು ಏನು ಕಾಟನ್ ಥ್ರೆಡ್ ಇರುತ್ತೆ ಅದನ್ನು ನೀಟಾಗಿ ನಾವು ರಿಮೂವ್ ಮಾಡಿಬಿಡೋಣ. ನೋಡಿ ಎಂಡ್ ಕೂಡ ಇವಾಗ ಯಾವುದೇ ಕಾರಣಕ್ಕೂ ಕೂಡ ಇದು ಬಿಚ್ಚೋಗಲ್ಲ. ನೋಡಿ ಈ ಥರ ನೀಟಾಗಿ ನಮಗೆ ಕಾಣಿಸುತ್ತೆ. ಫುಲ್ ಸೀರೆ ಡಿಸೈನು ಈ ಥರ ಫೈನಲಿ ನಮಗೆ ಈ ಥರ ಕಾಣಿಸುತ್ತೆ. ನೋಡಿ ನೀಟಾಗಿ ಈ ಥರ ಕಾಣಿಸುತ್ತೆ. ನೋಡಿ ಈ ಸೀರೆಗೆ ಇಲ್ಲಿ ಕುಚ್ಚು ಕೂಡ ಹಾಕಿಲ್ಲ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸೀರೆಗೆ ಯಾವ ಥರ ಸೂಟಬಲ್ ಆಗೋ ಥರ ಕುಚ್ಚು ಹಾಕ್ಬೋದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ನೀಟಾಗಿ ಇವಾಗ ಸಿಂಪಲ್ಲಾಗಿ ನಾವು ಜಡೆ ಡಿಸೈನ್ನ ಹಾಕಿದ್ದೀವಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.